ಬಿ ಖಾತೆ ಇದ್ದವರು ಎ ಖಾತಾ ನಿವೇಶನವಾಗಿ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಸರ್ಕಾರ ಒಂದು ಸುವರ್ಣ ಅವಕಾಶ ಕೊಡ್ತಿದೆ ಅಂತ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಬಹಳ ಮಹತ್ವಾಕಾಂಕ್ಷೆಯನ್ನು ಈ ಯೋಜನೆ ಬಗ್ಗೆ ಇಟ್ಕೊಂಡಿದ್ರು. ಇನ್ಫ್ಯಾಕ್ಟ್ ತುಂಬ ಸಕ್ಸಸ್ಫುಲ್ ಆಗುತ್ತೆ, ಸರ್ಕಾರದ ಬೊಕ್ಕಸಕ್ಕೆ ತುಂಬ ದುಡ್ಡು ಬರುತ್ತೆ ಅಂತ. ಆದರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ಪ್ಲಾನ್ ಹಿನ್ನಡೆ ಆಗಿದೆ. ಎ ಖಾತಾ ಪರಿವರ್ತನೆಗೆ ಅಂದ್ಕೊಂಡ ಮಟ್ಟಿಗೆ ಅರ್ಜಿಗಳು ಸಲ್ಲಿಕೆ ಆಗಿಲ್ಲ. ಅರ್ಜಿ ಸಲ್ಲಿಕೆ ಆಗ್ತಿಲ್ಲ ಅಂತ ಜಿ.ಬಿ. ಅಧಿಕಾರಿಗಳು ಅಳಲು ತೋಡ್ಕೊಳ್ತಾ ಇದ್ದಾರೆ. 25 ದಿನದಲ್ಲಿ ಕೇವಲ 1200 ಅರ್ಜಿಗಳು ಮಾತ್ರ ಸಲ್ಲಿಕೆ ಆಗಿದೆ. ಬೆಂಗಳೂರು ಒನ್ಗಳಲ್ಲೂ ಅರ್ಜಿ ಸಲ್ಲಿಕೆ ವಿಚಾರದಲ್ಲಿ ಯಾರೂ ಒಂದು ಎಕ್ಸೈಟ್ಮೆಂಟ್ ಅಂತ ತೋರಿಸ್ತಾ ಇಲ್ಲ, ಮತ್ತು ನಿರೀಕ್ಷಿತ ಪ್ರಮಾಣದಲ್ಲಿ ಜನ ಬಂದು ಇದ್ರ ಬಗ್ಗೆ ವಿಚಾರಿಸ್ತಾನೂ ಇಲ್ಲ. ನಾವೆಲ್ಲ ಫೆಸಿಲಿಟಿ ಕೊಟ್ಟಿದ್ದೀವಿ, ಲಾಂಚ್ ಮಾಡಿದ್ದೀವಿ, ಆದರೆ ಟಾರ್ಗೆಟು ರೀಚ್ ಆಗೋಕ್ಕಾಗ್ತಾ ಇಲ್ಲ. ಮತ್ತು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ಪ್ಲ್ಯಾನ್ ಫ್ಲಾಪ್ ಶೋ ಆಯಿತು ಅನ್ನೋ ರೀತಿಯಲ್ಲಿ ಹೋಗ್ತಿದೆ ಅಂತ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಜಿ.ಬಿ. ಅಧಿಕಾರಿಗಳು. ಇದಕ್ಕೆಲ್ಲ ಏನು ಮುಖ್ಯ ಕಾರಣ? ಕುಮಾರಸ್ವಾಮಿ ಅವರು ಒಂದು ಸುದ್ದಿಗೋಷ್ಠಿ ಮಾಡಿ ಕೂಡಲೇ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಮಾತಾಡಿದ್ರು ಗೊತ್ತಾ, ಇನ್ನೊಂದು 2 ವರ್ಷ ಆದಮೇಲೆ ನಮ್ಮ ಸರ್ಕಾರ ಬರುತ್ತೆ ಅಂತೆಲ್ಲ. ಅದು ಹಿಟ್ ಆಯ್ತಾ, ಅದು ಎಫೆಕ್ಟ್ ಆಯ್ತಾ ಅನ್ನೋ ಪ್ರಶ್ನೆ ಇದೆ. ಖಾತಾ ಪರಿವರ್ತನೆಯ ವಿಚಾರದಲ್ಲಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ಪ್ಲಾನು ಬುಡಮೇಲಾಗಿದ್ದಾಗಾದ್ರೆ ಎಲ್ಲಿ ನೋಡ್ತಾ ಹೋಗೋಣ. ಈ ಹಿಂದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದರು. ಕುಮಾರಸ್ವಾಮಿ ಅವರ ಹೇಳಿಕೆಯಿಂದಲೇ ಹೊಡೆತ ಬಿತ್ತ ಅನ್ನೋದು ಈಗಿರುವಂತಹ ಪ್ರಶ್ನೆ. ಯಾರೂ ಕೂಡ ದುಡ್ಡು ಕೊಟ್ಟು ಏಕಾತ ಮಾಡಿಸ್ಕೊಳ್ಬೇಡಿ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ನಾವು ಕಡಿಮೆ ದರದಲ್ಲಿ ಮಾಡಿಸ್ಕೊಡ್ತೇವೆ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿದರು. ಹೀಗಾಗಿಯೇ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಜನ ಹಿಂದೆ ಮುಂದೆ ನೋಡ್ತಾ ಇದ್ದಾರಾ ಅಂತ. ಎಚ್.ಡಿ.ಕೆ. ಹೇಳಿಕೆಯೇ ಈ ಖಾತಾ ಪ್ಲಾನ್ಗೆ ಹಿನ್ನಡೆ ಆಗೋದಕ್ಕೆ ಪ್ರಮುಖ ಕಾರಣವಾಯ್ತಾ ಅಂತ ಸುದ್ದಿಗೋಷ್ಠಿಯನ್ನು ನಡೆಸೇನೆ ಕುಮಾರಸ್ವಾಮಿ ಅವರು ಮಾತನಾಡಿದರು. 4 ರಿಂದ 5 ಲಕ್ಷ ರೂಪಾಯಿಯನ್ನ ಇವರು ಪಡೆದುಕೊಳ್ತಾ ಇದ್ದಾರೆ. ಇದರಿಂದ ದೊಡ್ಡ ಮಟ್ಟದಲ್ಲಿ ಲಾಭ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದೆ, ಬೊಕ್ಕಸ ತುಂಬಿಸಿಕೊಳ್ಳುವಂತಹ ಪ್ರಯತ್ನ. ಇನ್ನೊಂದು ವರ್ಷ ಕಾಯಿರಿ, ಇನ್ನೊಂದು 1.5 ವರ್ಷ ಕಾಯಿರಿ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಕಡಿಮೆ ದರದಲ್ಲಿ ನಿಮಗೆಲ್ಲ ಮಾಡಿಸ್ಕೊಡ್ತೀವಿ ಅಂತ ಹೇಳಿ. ಆ ಹೇಳಿಕೆಯ ನಂತರ ಈ ಪ್ಲಾನ್ಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ನಾಡಿನ ಜನತೆಗೆ ನಾನು ಹೇಳ್ತೇನೆ, ನೀವಿನ್ನು 2 ವರ್ಷ ವೆಯ್ಟ್ ಮಾಡಿ. ಈ ಸರ್ಕಾರದ ಅವಧಿ ಇದೆ, ಯಾರು ದುಡ್ಡು ಕಟ್ಟಕ್ಕೆ ಹೋಗಬೇಡಿ, ಯಾರು ರೆಗ್ಯುಲರೈಸು ಮಾಡಿಸ್ಕೊಳ್ಳಕ್ಕೆ ಹೋಗಬೇಡಿ, ಇವೆಲ್ಲ ಬೋಗಸ್. ಇದು ನಾನು ಓಪನ್ ಆಗಿ ಕರೆ ಕೊಡ್ತೀನಿ, ನೀವು ಯಾರು ಇದಕ್ಕೆ 4 ಲಕ್ಷ 10 ಲಕ್ಷ 20 ಲಕ್ಷ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಹಿಂದೆ ಏನು ಸಿಸ್ಟಮ್ ಇತ್ತು ಆ ಸಿಸ್ಟಮ್ನಲ್ಲೇ ನಿಮಗೆ ಸುಲಭವಾಗಿ ನಿಮ್ಮ ಆಸ್ತಿ ನಿಮಗೆ ಯಾವ ರೀತಿ ಹಣ ಖರ್ಚಿಲ್ಲದೆ ನಿಮಗೆ ದೊರಕಬೇಕು ಆ ಕೆಲಸ ಮಾಡಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ, ಜನತಾದಳದ ಜವಾಬ್ದಾರಿ. ಈ ದಾರಿ ತಪ್ಪತಕ್ಕಂಥ ಕೆಲಸ, ದೀಪಾವಳಿ ಉಡುಗೊರೆ, ಇದಕ್ಕೆ ದಾರಿ ತಪ್ಕೋಬೇಡಿ, ನಿಮ್ಮ ಮನೆ ಹಾಳು ಮಾಡ್ಕೋಬೇಡಿ. ಈ ನಾಡಿನ ಜನತೆಗೆ ಇಷ್ಟು ವರ್ಷಲೇ ಕಾದಿದ್ದೀರಿ. ಬ್ಯಾಂಕ್ ಸಾಲ ಸಿಕ್ಕಿಲ್ಲ, ಅದು ಸಿಕ್ಕಿಲ್ಲ ಅಂತಕ್ಕಂಥ ಒಂದು ಪರ್ಸೆಂಟೇಜ್ ಇರಬಹುದು. ಆ ಸೈಟ್ ಮಾಡೋನೇ ಬ್ಯಾಂಕ್ ಸಾಲನೂ ಕೊಡಿಸ್ತಾನೆ ಮನೆ ಕಟ್ಟಕೊಳ್ಳೋಕ್ಕೆ. ಅದು ಸಿಸ್ಟಮ್ ಇಲ್ಲಿದೆ, ಅದು ಗೊತ್ತು ನನಗೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಈ ಖಾತಾ ಪರಿವರ್ತನೆಯ ವಿಚಾರ ಮತ್ತೊಂದು ಗ್ಯಾರಂಟಿ ಅಂತೇಳಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಹೇಳಿದರು. ಜನರಲ್ಲೂ ಕೂಡ ಈ ಖಾತಾ ಪರಿವರ್ತನೆಗೆ ಸ್ವಲ್ಪ ಉತ್ಸಾಹವೂ ಕೂಡ ಆರಂಭಿಕ ಹಂತದಲ್ಲಿ ಕಂಡು ಬಂದಿತ್ತು. ಬಟ್ ಡಿ.ಕೆ. ಶಿವಕುಮಾರ್ ಅವರ ಲೆಕ್ಕಾಚಾರ ಉಲ್ಟಾ ಆಗಿದ್ದು ಎಲ್ಲಿ ಅಂಥೇಳಿ, ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆಯನ್ನೇ ಕಾರಣನ ಅಥವಾ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಇದೆಯಾ, ಹೇಗೆ ಅಂತ? ಪ್ರೇಮ್, ಯಾವುದೇ ರೀತಿಯಾದಂಥ ಟೆಕ್ನಿಕಲ್ ಸಮಸ್ಯೆ ಇಲ್ಲ. ಅರ್ಜಿ ಸಲ್ಲಿಕೆ ಸುಗಮವಾಗಿ ನಡೀತಾ ಇದೆ. ಆದರೆ ಅರ್ಜಿ ಸಲ್ಲಿಕೆ ಮಾಡುವಂಥ ಜನ ಮಾತ್ರ ಇನ್ನೂ ಅರ್ಜಿ ಸಲ್ಲಿಕೆಯನ್ನು ಮಾಡ್ತಾ ಇಲ್ಲ. ಅರ್ಜಿ ಸಲ್ಲಿಕೆ ಮಾಡುವವರ ಪ್ರಮಾಣ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ. ಇವತ್ತಿಗೆ 25 ದಿನ ಆಗಿದೆ ವೆಬ್ಸೈಟ್ ಬಿಡುಗಡೆ ಆಗಿ. 25 ದಿನ ಆದರೂ ಕೂಡ ಬರೀ 1200 ಜನ ಅಷ್ಟೇ ಅರ್ಜಿ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಕನಿಷ್ಠ ಅಂದರೂ ಕೂಡ ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆಗೆ ಇಷ್ಟೊತ್ತಿಗೆ ಸಾವಿರಾರು ದಾಟಬೇಕಾಗಿತ್ತು ಅರ್ಜಿ ಸಲ್ಲಿಕೆಗಳು. ಆದರೆ ಕುಮಾರಸ್ವಾಮಿ ಅವರು ಇದೆಲ್ಲ ಬೋಗಸು, ಸರ್ಕಾರ ದುಡ್ಡು ಮಾಡ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂಥ ಒಂದು ಪ್ಲಾನು, ಯಾರು ಕೂಡ ಮಾರು ಹೋಗಬೇಡಿ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಆ ಸ್ಟೇಟ್ಮೆಂಟ್ ಬಳಿಕ ಬಿ ಖಾತಾದಾರರು ಎಚ್ಚರಿಕೆಯನ್ನು ವಹಿಸ್ತಾ ಇರ್ತಕ್ಕಂಥದ್ದು. ಸುಮಾರು ಈಗ 5% ಗೈಡ್ಲೈನ್ಸ್ ವ್ಯಾಲ್ಯೂ ಅಂತಂದರೆ 4 ಲಕ್ಷ 5 ಲಕ್ಷ 10 ಲಕ್ಷದ ಒಳಗಡೆ ಅಮೌಂಟನ್ನು ಕಟ್ಟಬೇಕಾಗತ್ತೆ. ಅದೇ ಮುಂದೆ ಏನಾದರೂ ಕುಮಾರಸ್ವಾಮಿ ಅವರ ಸರ್ಕಾರ ಅಥವಾ ಬಂದಂಥ ಸಂದರ್ಭದಲ್ಲಿ ಫ್ರೀ ಆಗ್ಬೋದೇನೋ ಅನ್ನುವಂಥ ಮನವರಿಕೆ ಜನರಲ್ಲಿ ಬಂದಿದೆ ಅನ್ನುವಂಥ ಅನುಮಾನಗಳು ಕೂಡ, ಪ್ರಶ್ನೆಗಳು ಕೂಡ ಮೂಡ್ತಾ ಹೋಗ್ತಾ ಇದೆ. ಆದರೆ ಇದು ಆರಂಭಿಕ ಹಂತದಲ್ಲಿ ಉತ್ಸಾಹ ಇತ್ತು ಜನರಲ್ಲಿ. ಬಿ ಖಾತಾ ಇಷ್ಟು ದಿನ ಸಮಸ್ಯೆ ಆಗುತ್ತೆ, ಲೋನ್ ಸಿಗಲ್ಲ, ಕಾನೂನು ಮಾನ್ಯತೆ ಇರೋದಿಲ್ಲ, ಮತ್ತು ಯಾವಾಗ ಆಸ್ತಿ ಮುಟ್ಟುಗೋಲು ಹಾಕ್ಕೊಂತಾರೋ ಜಿ.ಬಿ. ಅವರು ಅನ್ನುವಂಥ ಭಯ ಜನರಲ್ಲಿತ್ತು. ಏಕಾತವನ್ನು ಪರಿವರ್ತನೆ ಮಾಡ್ಕೊಳ್ಳೋಣ ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದರು. ಈ ರೀತಿಯಾದಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟಾದಮೇಲೆ
ಜನರು ಕೂಡ ಎಲ್ಲೋ ಹಿಂದೇಟ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಅರ್ಜಿ ಸಲ್ಲಿಕೆ ಮಾಡ್ತಾ ಇಲ್ಲ ಅಂತೇಳಿ GBA ಅಧಿಕಾರಿಗಳು ಸ್ವತಃ ಅವರೇ ಎಳಲನ್ನು ತೋಡ್ಕೊಳ್ತಾ ಇರುವಂಥದ್ದು. ಬೆಂಗಳೂರು ಒನ್ ಕರ್ನಾಟಕ ಒನ್ಗಳಲ್ಲೂ ಕೂಡ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಯಾವಾಗ ಇದಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತ ಆಯಿತೋ ಅಲ್ಲಿ ಕೂಡ ಈಗ ಅರ್ಜಿ ಸಲ್ಲಿಕೆಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬೆಂಗಳೂರು ಒನ್ ಕರ್ನಾಟಕವನ್ನವರು ಕೂಡ GBA ಜೊತೆ ಟೈಅಪ್ ಆಗ್ಲಿಕ್ಕೆ ಕೂಡ ಮುಂದಾಗ್ತಾ ಇಲ್ಲ ಎನ್ನುವಂಥ ಮಾಹಿತಿ ಈಗ ಸಿಗ್ತಾ ಹೋಗ್ತಾ ಇದೆ. ಹಾಗಾಗಿ DK ಶಿವಕುಮಾರ್ ಅವರ ಈ ಯೋಜನೆ ಫ್ಲಾಪ್ ಆಯ್ತಾ ಎನ್ನುವಂಥ ಪ್ರಶ್ನೆ ಮೂಡ್ತಾ ಹೋಗ್ತಾ ಇದೆ. ಇದು ಯಾವ ರೀತಿಯಾಗಿ ಪಿಕಪ್ ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಆಗಿರುವಂಥದ್ದು. ಆದರೆ ಕುಮಾರಸ್ವಾಮಿ ಅವರ ಹೇಳಿಕೆ ಮಾತ್ರ ದೊಡ್ಡ ಮಟ್ಟದಲ್ಲಿ DK ಶಿವಕುಮಾರ್ ಅವರ ಈ ಒಂದು ಖಾತಾ ಗ್ಯಾರಂಟಿ ಯೋಜನೆಗೆ ದೊಡ್ಡ ಹೊಡೆತ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರೇಮ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ DCMಗಿಂತ ಹೆಚ್ಚಿನ ನಂಬಿಕೆ ಕುಮಾರಸ್ವಾಮಿ ಮೇಲೆ ಬೆಂಗಳೂರಿನ ಜನರಿಗೆ ಇದೆಯಾ? ಹಿಂಗೂ ನಾವು ಯೋಚನೆ ಮಾಡ್ಬೋದು. ಯಾಕಂದರೆ ಕುಮಾರಸ್ವಾಮಿ ಅವರು ಹಿಂದೆ ರೈತರ ಸಾಲ ಮನ್ನಾಗಿನ್ನ ಅಂತೆಲ್ಲ ಹೇಳಿ ತುಂಬ ಯೋಜನೆಗಳ ಮೂಲಕ ಜನರಲ್ಲಿ ಕ್ರೆಡಿಬಿಲಿಟಿಯನ್ನು ಸಂಪಾದನೆ ಮಾಡಿದ್ದಾರೆ. ಅದು ಪ್ಲಸ್ ಆಯಿತಾ? ಅದು DK ಶಿವಕುಮಾರ್ ಅವ್ರಿಗೆ ಸೆಟ್ ಬ್ಯಾಕ್ ಆಯಿತಾ ಅನ್ನೋದು ಪ್ರಶ್ನೆ. ಬಟ್ ನೋಡೋಣ, ಇದನ್ನು ಪಿಕಪ್ ಮಾಡೋ ನಿಟ್ಟಿನಲ್ಲಿ ಪರ್ಯಾಯ ಆಲ್ಟರ್ನೇಟಿವ್ ಯೋಜನೆಗಳು GBA ಹತ್ರ ಇರುತ್ತೆ. ಏನು ತರ್ತಾರೆ ಅನ್ನೋದ್ರ ಮೇಲೆ ಈ ಯೋಜನೆ ಫ್ಲಾಪಾ ಅಥವಾ ಹಿಟ್ಟಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡ್ಬೋದು.